ಯಾಕಂದ್ರೆ ಹಾವುಗಳಿಗೆ ಸ್ವಲ್ಪ ಬುದ್ಧಿನೇ ಕಮ್ಮಿ ಇರ್ತದೆ ಸರ್. ಹೌದ್ರಿ. ಅವು ಹಿಡಿದ ತಕ್ಷಣ ಬಿಟ್ಟ ತಕ್ಷಣ ಅವ್ರು ನಮಗೆ ನೋಡಲ್ಲ ಸರ್. ಕೆಲವೊಂದು ಹಾವುಗಳು ಓಡಿ ಹೋಗ್ಬಿಡ್ತಾವೆ. ಇನ್ನು ಒಂದು ಹಾವಿಗೆ 100 ರೂಪಾಯಿ ಲೆಕ್ಕ ಮಾಡಿದ್ರೆ ಇವತ್ತು ಇಲ್ಲಪ್ಪ ಅಂದ್ರೆ ನಾನು 2-3 ಲಕ್ಷ ರೂಪಾಯಿ ಮನುಷ್ಯ ಆಗ್ತೀನಿ ಸರ್. ಅಷ್ಟ್ರೊಳಗೆ ಲಾಸೇ ಇದೀನಿ ಸರ್. ಒಂದು ಹಾವು ಹಿಡಿಯಕ್ಕೆ ಹೋದ್ರೆ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗ್ತೀನಿ ಸರ್. ಈಗ ಇದೇ ಹಾವಿನ ಸಲಿಂದ ನಾನು 2 ಲಕ್ಷ ರೂಪಾಯಿ ಸಾಲ ಮಾಡೀನಿ ಸರ್. ಸುಮ್ಮನೆ ಹೇಳ್ಬಾರ್ದು. ಅಂದ್ರೆ ನಂಗೆ ಆಯ್ತು ಒಂದು ಲಾಸ್ಟ್ ಹಿಡಿಯೇ ಇವ್ನು ಲಾಸ್ಟ್ ನೋಡ್ರಿ ಇನ್ನು ಮುಗಿತೀವಿ ಉಳಿಯಂಗಿಲ್ಲ ಸಾಯ್ತಾನೆ ಅಂದ್ರೆ ಆ ಜನರ ಮಾತು ಕೇಳಿ ಸರ್ ನನಗೆಲ್ಲ ನನಗೆ ಈ ಬೆಕ್ಕದಂತ ದುಶ್ಮನ್ ನನ್ನ ಜೀವ ಹೊಡಿತಾನಪ್ಪ ಅಂತಂದ್ರು ಬಾ ಅಂದ್ರೆ ನಾ ಹೋಗ್ಬಿಡ್ತೀನಿ. ಸೊ ಇವಾಗ 2 ಮುಖದ ಹಾವು ಅಂತಾರಲ್ಲ ಸರ್, ಅದು ಸುಳ್ಳು ಸರ್. ಇಲ್ವಾ? ಅದಕ್ಕೆ ಒಂದೇ ಮುಖ ಇರ್ತದೆ ಸರ್. ಅದ್ರ ಹಿಂದೆ ಸರ್ ಎಲ್ಲ ಸುಳ್ಳು ಸರ್. ಅದು 1 ಕೋಟಿ ರೂಪಾಯಿಗೆ ಹೋಗ್ತದೆ, 50,000ಕ್ಕೆ ಹೋಗ್ತದೆ, 50 ಲಕ್ಷಕ್ಕೆ ಹೋಗ್ತದೆ. ನನಗೆ ಈ ಥರ ಭಾಳ ಜನ ಕರೆ ಮಾಡ್ರಿ ಸರ್. ಅವ್ರಿಗೆಲ್ಲ ಒಂದೇ ವಾರ್ನಿಂಗ್ ಮಾಡೀನಿ. ನೆಕ್ಸ್ಟ್ ಈ ಥರ ನೀವೇನಾದ್ರೂ ನಂಗೆ ಫೋನ್ ಕೇಳಿದ್ರೆ ನಾನು ಸೀದಾ ಪೊಲೀಸ್ ಸ್ಟೇಷನ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ಉಮೇಶ್ ಶ್ರೀಶೈಲ್ ಗಂಗ್ಯಾಗೌಡ್ರಿ. ಸರ್ ಈ ಹಾವು ಹಿಡಿಬೇಕು ಅದು ಯಾವ ಥರ ಹಿಡಿತೀರಾ ಮತ್ತು ಹೆಂಗೆ ಸ್ಫೂರ್ತಿ ನಿಮ್ಗೆ ಇದು ಹಾವು ಹಿಡಿಯೋಕ್ಕೆ? ಸರ್ ಹಾವು ಈಗ ನಾವು ಫಸ್ಟಿಗೆ ಜನವರಿ 14ನೇ ತಾರೀಕಿಗೆ ಫಸ್ಟ್ ಹಾವು ಹಿಡಿದೀನಿ ರೀ 2021ರಾಗ. ಒಬ್ಬರು ಮನೆಯಲ್ಲಿ ಬಂದಿತ್ತು ರೀ ಸರ್. ಬಟ್ ಅವ್ರ ಮನೆಯೊಳಗೆ ಗಂಡ್ಮಕ್ಳು ಇರ್ಲಿಲ್ಲ ರೀ. 2 ಹೆಣ್ಮಕ್ಳು ಇದ್ರಿ. ಒಂದು ಮಗು ಅಂತರ ಒಂದು ನಾಗರಾವ್ ಬಂದೈತಿ. ಆ ಟೈಮ್ದಾಗ ಊರ್ ಜನ ಎಲ್ಲ ಸೇರಿ ಹಾವು ಹೊಡಿಬೇಕತ್ತ ಇದು ಮಾಡಿದ್ರಿ. ನಾನು ಆವಾಗಿನ ಟೈಮ್ದಾಗ ಬಡಿಗೆ ತಗೊಂಡು ಹಾವು ಹೊಡಿಯಾಕೆ ಹೋಗಿದ್ದೀನಿ ರೀ. ಬಟ್ ಆ ಹಾವು ನೋಡಿದೆ ಅಲ್ಲಿ ಖುಷಿನ ಮಗ್ಲಿಕ್ಕಿತ್ರದ ಹಾವು. ಅಕಸ್ಮಾತ್ ಹಾವಿಗೆ ಏನಾದ್ರು ಪೆಟ್ಟು ಬಿತ್ತಪ್ಪ ಅಂದ್ರೆ ಹುಡುಗ ಕಡಿತಿದ್ರಿ. ಈ ಕಾರಣಕ್ಕೆ ನಾವು ವಿಚಾರ ಮಾಡಿದೆವು, ಊರ್ ಮಂದಿ ಎಲ್ಲ ಸೇರಿದ್ರು. ಬಟ್ ಎಲ್ಲರೂ ಹೊಡಿಬೇಕತ್ತಿತ್ರಿ. ನಾನು ಹೊಡಿಬೇಕತ್ತೋದವ್ರಿ ಹಾವ. ಆಮೇಲೆ ಗೊತ್ತಾಯ್ತು ಕಾಲ್ ತಳಗೆ ಒಂದು ಗೋಣಿ ಚೀಲ ಇತ್ರಿ. ಆ ಗೋಣಿ ಚೀಲ ಹಾವಿನ ಹೋಗೋದು ಹಾವ ಹಿಡ್ಕೊಂಬಂದು ಅದೇ ಚೀಲ ಒಳಗೆ ಹಾಕಿ ನಮ್ಮ ಊರ್ ಸೈಡ್ ಡೋಣಿ ಅಂತ ಇರ್ತಾವ್ರಿ, ಆ ಡೋಣಿ ಒಯ್ದ್ಬಿಟ್ಟು. ಸೊ ಅದು ಫಸ್ಟ್ ಟೈಮ್. ಸೊ ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಗಿದೆ? ಅಲ್ಲಿಂದ ಚಲೋ ಆಯ್ತು ರೀ. ಯಾಕಂದ್ರೆ ಮನೆಯೊಳಗೆ ಗೊತ್ತದ್ರ ನಮ್ಮ ಅಪ್ಪ ಎಲ್ಲಿ ಹೊಡಿತಾನ ಅಂತ ಹೇಳ್ರಿ. ನಮ್ಮ ಅಪ್ಪ ಗಂಜಿ ನಾವು ವಿಡಿಯೋ ಮಾಡ್ತಿರ್ತಿಲ್ರಿ. ಆಮೇಲೆ ಬರ್ತಾ ಹುಡುಗರೆಲ್ಲ ಎಲ್ಲಿ ಬೇಕಾದಲ್ಲಿ ಈಗ ಮೊಬೈಲ್ದಾಗ ಗೊತ್ತಿದಲ್ರಿ, ಬರೀ ಎಲ್ಲಿ ಬೇಕಾದಲ್ಲಿ ಆನ್ಲೈನ್ದಾಗ ಒಳಗೆ ಹಾಕ್ಲಾಕ್ ಚಾಲು ಮಾಡಿಬಿಟ್ರಿ. ಹಂಗಾಗಿ ನಾವು ಅದೇ ಪಬ್ಲಿಸಿಟಿ. ಎಲ್ಲರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಯಾಕಪ್ಪ ನಾಗರ ಪಂಚಮಿ ಅಂದ್ರೆ ನಾಗರ ಹಾವಿನ ನೆನಪಾಗ್ತದೆ. ನೋಡ್ಬೋದು ನೀವು. ಯಾಕಪ್ಪ ಅಂತಂದ್ರೆ ಈ ಜೀವಂತವಾದ ಹಾವು ಕಂಡ್ರೆ ಎಲ್ಲರೂ ಹೊಡೆದು ಸಾಯಿ ಹಿಡಿತಾರೆ. ಸರ್ ನಿಮ್ಮ ದಿನನಿತ್ಯ ಯಾವ ಥರ ಶುರು ಆಗುತ್ತೆ ಸರ್? ದಿನನಿತ್ಯ ಏನಿಲ್ಲ ಸರ್. ನಮ್ಗೆ ನಾ ಡಿಗ್ರಿ ಹೊಲ್ಡ್ರಿ ಸರ್. ಡಿಗ್ರಿ ಮುಗಿಸಿನ್ರಿ. ಇಲ್ಲೇ ಹೊಲ ಮಂದ್ಯಾಗ ಕೆಲಸ ಮಾಡ್ಕೊತಿರ್ವಿ. ಸೊ ಬೆಳಗಿಂದ ಸಾಯಂಕಾಲ ಏನೇನು ಕೆಲಸ ಇರುತ್ತೆ? ಬೆಳಗಿಂದ 1 ತಾಸು ಹೊಲಕ್ಕೆ ಹೋಗಿರ್ತೀನಿ ರೀ. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಹುಡುಗರ ಜೋಡಿ ಕೂಡಿ ಚಾ ಕುಡಿಯೋಕೆ ಹೋಗಿರ್ತೀನಿ. ಒಂದು ದಿನಕ್ಕೆ ನಮ್ಮ ಬಿಜಾಪುರ ಜಿಲ್ಲಾ ಸುತ್ತಮುತ್ತ ನನಗೊಂದು 10 ಹಾವಿನ ಕಾಲ್ ಬರ್ತಾವ್ರಿ ಇವತ್ತಿಗೆ. ಅದ್ರಾಗ ನಾ ಬೇಕಂದ್ರೆ ನನಗೆ ಎಲ್ಲಿ ನೇರ ಇರ್ತದಲ್ರಿ ಅಲ್ಲಿ ಹೋಗಿರ್ತೀನಿ ರೀ. ಯಾಕಂದ್ರಪ್ಪ ಅಂದ್ರೆ ನಾನು 100 ಕಿಲೋಮೀಟ್ರ್ ಹೋಗಿಡ್ದೀನಿ ರೀ. ಚಡ್ಚನ್ಕ್ ಹೋಗಿಡ್ದೀನಿ ರೀ. ತಾಳಿಕೋಟ, ಮುದ್ದೇಬಾಳ, ಬಸವನಬಾಗೇವಾಡಿ, ಈ ಕಡೆ ತಿಕ್ಕೋಟ, ಈ ಕಡೆ ಹೊರ್ತಿ ಜಳಕಿ ಸೈಡ್, ನಿಮ್ಮ ಇಂಡಿ ಸೈಡ್ ತನಕ ಹೋಗಿನಿ ರೀ. ಅಲ್ಲೆಲ್ಲ ಹೋಗಿ ಹಾವು ಹಿಡಿತೀನಿ ರೀ. ಬಟ್ ಎಲ್ಲಿ ನಮ್ಗೆ 1 ರೂಪಾಯಿ ಲಾಭ ಇಲ್ಲ ರೀ. ಯಾಕೆ ಸುಳ್ಳು ಹೇಳ್ಬೇಕಂದ್ರೆ. ನಮಸ್ಕಾರ. ಒಬ್ಬರು ಲಕ್ಷ್ಮೀನಗರದಿಂದ ಕಾಲ್ ಮಾಡಿದ್ರು. ನಮ್ಮ ಮನೆ ಬೂಟ್ ಇಡೋ ಸ್ಟ್ಯಾಂಡ್ ಅಂತೇಳಿ ಒಂದು ಹಾವು ಐತಿ ಬರ್ರಿ ಅಂತೇಳಿ. ಅಲ್ಲಿ ಹೋಗಿ ನೋಡಿದಾಗ ಇದೊಂದು ಆಭರಣದ ಹಾವು ಅಂತ ಕರೀತಾರೆ. ಇದಕ್ಕೆ ಕನ್ನಡದಾಗ, ಇಂಗ್ಲೀಷ್ ಒಳಗೆ ಟ್ರಂಕೆಟ್ ಸ್ನೇಕ್ ಅಂತ ಕರೀತಾರೆ. ನೋಡ್ಬೋದು. ನಾಗರಾವ್ ರೆಡ್ ಕಲರ್ ನಾಗರಾವ್ ನಾ ಅಂತ ನೋಡಿಲ್ಲ ಸರ್. ನಾನು ಓದಿದೆ ಸರ್ ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ರೆಡ್ ಕಲರ್ ಹಾವು ಐತೆ ಅಂತ ಹೇಳಿ. ನಾನು ನೋಡಿಲ್ಲ. ಸೊ ಫಸ್ಟ್ ಟೈಮ್ ನಾನು ನೋಡಿರೋ ಪ್ರಕಾರ, ಓದಿರೋ ಪ್ರಕಾರ ಸೊ ನೋಡಿದೆ ಅಲ್ಲಿ. ಸೊ ರೆಡ್ ಕಲರ್ ಹಾವು ಐತೆ ಅಂತ ತೋರಿಸ್ತು. ಸೊ ಅದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ನೋಡಿದೆ ನಾನು. ಅದು ನಿಜ ಅನ್ಸುತ್ತಾ ಸರ್? ಇಲ್ಲ ಸರ್, ನಮ್ಗಂತರೂ ನನ್ನ ಪ್ರಕಾರ ರೆಡ್ ಹಾವು ಇಲ್ಲ ಸರ್. ಕೆಲವು ಜನ ಏನು ಮಾಡ್ತಾರೆ ಸರ್, ನಾಟಕ ಮಾಡೋರು ಅದಕ್ಕೆ ಬಣ್ಣ ಹಚ್ತಾರೆ ಸರ್. ಇನ್ನು ಕೆಲವು ಹಾವುಗಳಿಗೆ ಕೂಗ್ಲ ಹಚ್ತಾರೆ ಸರ್. ಕೂಗ್ಲ ಹಚ್ಚಿ ಸುಮ್ಮನೆ ಬಿಡೋದೆ ಕೂಗ್ಲಿದ್ದ ಹಾವು ಐತಿ. ನಾ ಅಂತೂ ಇನ್ನೂವರೆಗೆ ಕೂಗ್ಲಿದ್ದ ಹಾವು ನೋಡಿಲ್ಲ ಸರ್. ಸುಮ್ಮನೆ ಕೂಗ್ಲ ಕಟ್ ಮಾಡಿ ಪೇಕು ಹಚ್ಚಿ ಅದ್ರ ತಲೆ ಮ್ಯಾಗ ಹಚ್ಚೋದು, ಡೈಮಂಡ್ ಥರ ಅದ್ರ ಮ್ಯಾಗ ಇಡೋದು, ಈ ಥರ ಭಾಳ ಮಾಡ್ತಾರೆ ಸರ್. ಜನರಿಗೆ ತೋರ್ಸೋ ಸಲೇನು ಸರ್. ನಿಜವಾದ ಥರ ಯಾವ ಇಲ್ಲ ಸರ್. ಸರ್ ಇನ್ನೊಂದು ಕಡೆ ಕೆಲವೊಂದು ಫಿಲಮಲ್ಲಿ ತೋರಿಸ್ತಾರೆ. ಸೊ ನಾಗಮಣಿನ ಪ್ರೊಟೆಕ್ಟ್ ಮಾಡೋದು. ಇಲ್ಲ ಸರ್, ಆ ಥರ ಯಾವ ನಾಗಮಣಿ ಇಲ್ಲ ಸರ್. ಏನಿಲ್ಲ ಇಲ್ಲ ಸರ್. ಸುಮ್ಮನೆ ಅವಕ್ಕೆ ಚಿತ್ರಹಿಂಸೆ ಕೂಡ. ಸೊ ಹಂಗೆ. ಸೊ ಕೆಲವೊಂದು ಜಾತ್ರೆಯಲ್ಲಿ ಸೊ ಏನು ಮಾಡ್ತಾರೆ ಅಂದರೆ ನಾಗರಾವನ ಪುಂಗಿ ಉಗ್ತಾರೆ. ಸೊ ಅದು ಡ್ಯಾನ್ಸ್ ಮಾಡುತ್ತೆ. ಅದು ಯಾವ ಥರ ಸರ್? ಅದು ನೋಡ್ರಿ ಸರ್, ಪುಂಗಿ ಉದ್ದೆ ಅದು ಹಾವುಗಳಿಗೆ ಫಸ್ಟ್ ಆಫ್ ಆಲ್ ಕಿವಿನೇ ಇರಲ್ಲ ಸರ್. ಕಿವಿನೇ ಇಲ್ರಿ, ಅದು ಕೇಳ್ಸಂಗಿಲ್ಲ. ಅದು ಯಾಕೆ ಆ ಥರ ಮಾಡ್ತಾರ ಸರ್, ಇಲ್ಲಿ ಮೂಮೆಂಟ್ ಇರ್ತದಲ್ಲ ಸರ್. ಆ ಮೂಮೆಂಟ್ ಈ ಥರ ಮಾಡಿದಾಗ ಮಾತ್ರ ಅದು ಹಾವು ಈ ಥರ ಮೂಮೆಂಟ್ ಆಗ್ತದೆ ಸರ್. ಆದ್ರೆ ಹಾವಿನ ಮುಂದೆ ಸುಮ್ಮನೆ ಕೂತ್ ಬಿಡ್ರಿ ಸರ್, ಅದು ಸಾವು ಸುಮ್ಮನೆ ಕೂತ್ ಬಿಡ್ತದೆ. ನಾವು ಯಾವ ಥರ ಈ ಥರ ನೋಡ್ರಿ, ನನ್ನ ವಿಡಿಯೋದಾಗ ನಾ ಕಾಲು ಈ ಥರ ಆಡಿಸ್ತೀನಿ. ನಾವು ಯಾವ ಥರ ಮೂಮೆಂಟ್ ಮಾಡ್ತೀವಿ ಅದನ್ನ ಈ ಥರ ಮೂಮೆಂಟ್. ಸೊ ನಮ್ಮ ಮೂವ್ಮೆಂಟ್ ಮೇಲೆ ಅದ್ರ ರಿಯಾಕ್ಟ್ ಮಾಡ್ತಿರುತ್ತೆ. ಸೊ ನಾವು ಸುಮ್ಮನೆ ನಿಂತು ನನಗೆ ಹೇಳ್ಬೇಕಪ್ಪ ಅಂತಂದ್ರೆ ನಿಜ, ನನಗೆ ಈ ಹಾವು ಹಿಡಿಯೋರ ಬಗ್ಗೆ ಯಾರ ಬಗ್ಗೆನೂ ಗೊತ್ತಿರಲಿಲ್ಲ ಸರ್. ನಾ ಹಾವು ಹಿಡಿದಿಂದ ಗೊತ್ತು ಸರ್. ನಮ್ಗೆ ಯಾರು ಹಾವು ಈ ಥರ ಹಿಡಿಬೇಕು, ಈ ಥರ ಇದು ಮಾಡ್ಬೇಕು ಅಂತ ಯಾರು ಹೇಳ್ಕೊಟ್ಟಿಲ್ಲ ಸರ್.
ನಾ ನನಗೆ ಎಷ್ಟು ಗೊತ್ತಿದೆ ಅಷ್ಟರ ಮಟ್ಟಿಗೆ ನಾ ಹೇಳಿದ್ದೀನಿ ಸರ್. ನಮ್ಗೆ ಯಾರು ಗುರುಗಳು ಇಲ್ಲ ಸರ್ ಹೇಳ್ಬೇಕಂದ್ರೆ. ನಮ್ಗೆ ಯಾರು ಕಲಿಸಿದವ್ರಿಲ್ಲ, ಈ ಥರ ಅಂತ ಯಾರು ಹೇಳಿಲ್ಲ ಸರ್. ನಾವು ಸ್ವಂತ ಬುದ್ಧಿಯಿಂದ ನಾವು ಮಾಡೀವಿ ಸರ್. ಸೊ ಸಾಕಷ್ಟು ಜನಕ್ಕೆ ಭಯ ಆಗುತ್ತೆ ಮನೆಯಲ್ಲೆಲ್ಲ, ಏನಂದ್ರೆ ಮಗ ಈ ಥರ ಹಾವು ಹಿಡಿತಾನೆ, ಸೊ ವಿಷಕಾರಿ ಇರ್ತಾವೆ ಮಸ್ಟ್ ಆಫ್ ಅದು. ಸೊ ಎಲ್ಲ ಕಡೆ ನೋಡಿರ್ಬೇಕಾದ್ರೆ ಒಂದ್ಸಲ ಕಚ್ತಾನೆ ಸತ್ತು ಹೋಗ್ಬಿಡ್ತಾನೆ, ಅಂದರೆ ಜೀವ ಕಳ್ಕೊತಾನೆ ಮನುಷ್ಯ. ಸೊ ಮನೇಲಿ ಭಾಳ ಭಯ ಪಡ್ತಾರೆ. ಸೊ ಅದು ಈ ಥರ ಹಾವು ಹಿಡಿತಿರಲ್ಲ, ವಿಡಿಯೋ ಮಾಡ್ತಿದ್ರು, ಸೊ ಮನೇಲಿ ಯಾವ ಥರ ರಿಯಾಕ್ಟ್ ಮಾಡಿದ್ರು? ಹಾಂ ಸರ್, ಈಗ ಮನ್ಯಾಗ ನೋಡ್ರಿ ಸರ್, ಯಾರ ಮಕ್ಕಳಿಗೂ ತಾಯಿ ತಂದೆ ಹಾವು ಹಿಡೀಲಿ, ನಮ್ಮ ಮಗ ನಾಯಿ ಹಿಡೀಲಿ, ಚೋಳು ಹಿಡೀಲಿ, ಬೆಕ್ಕು ಹಿಡೀಲಿ ಅಂತ ಕಳ್ಸಂಗಿಲ್ಲ ಸರ್. ಈಗ ಯಾರೇ ಈಗ ನಮ್ಮ ಅಪ್ಪನೂ ನನಗೆ ಚಪ್ಪಲಿ ಹೊಡೆದಾನ ಸರ್. ಎಕ್ಸೆಲ್ ಹೇಳ್ಬೇಕಂದ್ರೆ ಒಂದ್ಸರಿ ಹಾವು ಹಿಡಿದಾಗ ಮಗನ ಈ ಥರ ಮಾಡಬೇಡ, ಕಡ್ಸೋದು ಸತ್ರ ಯಾರು ನೋಡ್ತಾರ, ನಮ್ಮ ಅಲ್ಲೇ ಬಡು ಮನೆ ಪರಿಸ್ಥಿತಿ ಒಳಗೆ. ಈಗ ನೋಡ್ರಿ ಸರ್, ನಾಗರಾವ್ ಕಡಿತಪ್ಪ ಅಂದ್ರೆ ಅಡ್ಮಿಂಟ್ ಆದ್ರೆ ದವಾಖಾನೆ ಒಳಗೆ ಲಕ್ಷದಿಂದ 2-3 ಲಕ್ಷ ತನಕ ಹೋಗಿದ್ದು ನೋಡಿನಿ ಸರ್. ಆದರೂ ಬದುಕಿಲ್ಲ ಸರ್. ಈಗ ನಿನ್ನೆ ನೋಡಿ ಸರ್, ನಿನ್ನೆ ಜಳಕಿ ಒಳಗೆ ಸರ್ ಒಬ್ಬರು ಶಾಸ್ತ್ರಿ ಹಿರೇಮಠ ಅಂತ ಹೇಳ್ರಿ ಸರ್, ಅವರು ಸ್ವಲ್ಪ ಡ್ರಿಂಕ್ ಮಾಡಿ ಹಾವನ್ನ ಹಿಡಿದು ಬಾರ್ ಅಂತಾರಲ್ಲ ಸರ್, ಬಾರ್ ಒಳಗೆ ಕೂತು ಅಲ್ಲಿ ಜನ ಹೇಳಿದಾಗ ನಿಶೆ ಒಳಗೆ ಸರ್, ದಾರು ನಿಶೆ ಒಳಗೆ ತೆಗಿ ತೋರ್ಸಪ್ಪ ಅಂತಂದ ತಕ್ಷಣ ಡೆಬ್ಬಿ ತೆಗಿ ತೋರಿಸಿ ಅದನ್ನ ಹಿಡಿಯಕ್ಕೆ ಹೋಗಿ ರುಂಡ ಹಿಡಿಯಕ್ಕೆ ಹೋಗಿ ಕೈಲಿ ಹಿಡಿದ ಸರ್, ಕೈ ಕಡ್ದು ಬಿಟ್ಟಿದ್ದಾರೆ. ಕೈ ಕಡ್ದಾದ ನಿಷೇಧದೊಳಗೆ ಸರ್ ಅವರು ಇಲ್ಲೇ ಬಿಜಾಪುರ ಜಿಲ್ಲಾ ಹಾಸ್ಪಿಟಲ್ ತೊಗೊಂಬಂದ್ರಿ ಸರ್. ತೊಗೊಂಬಂತ ಒಂದು ತಾಸು ತೀರ್ಕೊಂಡ್ರಿ ಸರ್. ಸೊ ಇವಾಗ ನಾಗರಾವ್ ಕಡಿದ ತಕ್ಷಣ ಒಂದು 5 ಅವರೇ ಜನ ಉಳಿತಾರೆ ಸರ್. ಏನಿಲ್ಲ ಸರ್, ಎಲ್ಲೇ ಹಾವು ಕಡಿಲಿ ನಿಮ್ಮ ಯಾವ್ದು ಹಾಸ್ಪಿಟಲ್ ಸುತ್ತಮುತ್ತ ಇರ್ತದೆ ಸರ್, ಅಲ್ಲಿ ಹೋಗ್ಬೇಕು ಸರ್. ಅದನ್ನ ಬಿಟ್ಟು ಬೇರೆ ಔಷಧಿ ಇವ್ರ ಮೇಲೆ ನಡೆಯಲ್ಲ ಸರ್. ಓಕೆ ಸರ್. ಸೊ ನಾನು ರೀಸೆಂಟಾಗಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ನೀವು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿ. ಇಲ್ಲ ಸರ್, ಅವೆಲ್ಲ ಸುಮ್ಮ ಹುಡುಗರು ಇದು ಮಾಡಿ ಹಾಕಿ ಸರ್. ನಮ್ಗೆ ಅಂತ ದೊಡ್ಡ ಇವ್ರು ನಮ್ಗೆ ಹೆಂಗೆ ಕರೀತಾರೆ ಸರ್, ಅವ್ರದ್ದೊಂದು ಲೆವೆಲ್ ಇದ್ದವ್ರು ನೋಡ್ತಾರಲ್ಲ ಸರ್. ಅವ್ರು ದೊಡ್ಡ ಶ್ರೀಮಂತರು ಇರ್ಬೇಕು, ಅವರಿಗೆಲ್ಲ ಪಾಲಿಟಿಕ್ ಏನಂತಾರೆ ಸಬ್ಸ್ಕ್ರೈಬರ್, ಅವ್ರಿಗೆ ಫಾಲೋವರ್ಸ್ ಆಯ್ತು. ಈಗ ದೊಡ್ಡ MLA ಅವ್ರಿಗೆ ಅಂಥವ್ರದ್ದು ಏನ್ರಿ ಅವ್ರಿಗೆ ಲಿಂಕ್ ಇದ್ರೆ ಅವ್ರು ಕರೀತಾರೆ ಸರ್. ಈಗ ನಮ್ಮಂಥವ್ರಿಗೆ ನಾವು ಅವ್ರಿಗೆ ಕಾಣಂಗಿಲ್ಲ ಸರ್. ಸೊ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ನಾನು ನೋಡಿದೆ. ಹಾಂ ಸರ್. ಸೊ ಆ ಥರ ಬಿಗ್ ಬಾಸ್ಗೆ ಇಲ್ಲ ಸರ್. ಸೊ ಊರಲ್ಲಿ ಜನ ಯಾವ ಥರ ನಿಮಗೆ ಬೆಂಬಲ ಕೊಡ್ತಾರೆ ಸರ್? ಸರ್ ನಮ್ಮ ಊರಾಗ ನಮ್ಗೆ ಭಾಳ ಮಂದಿ ಸಪೋರ್ಟ್ ಮಾಡ್ತಾರೆ ಸರ್. ನಿನ್ಗೇನೇ ಆದರೂ ನಾವು ಅದೀವಿ, ನೀನು ಕೆಲಸ ಮಾಡತ್ತೆ ಹೇಳ್ತಾರೆ ಸರ್. ಸಾಕು ಸರ್. ಏನು ನಾ ದುಡ್ಡಿಗೋಸ್ಕರ ಇವತ್ತು ಹಾವು ಮಾಡಿ ಹಿಡಿತಿದ್ರಿ ಸರ್. ಇವತ್ತಿಗೆ 3700 ಚಿಲ್ಲರ್ ಹಾವು ಹಿಡಿದೀನಿ ಸರ್. ಒಂದು ಹಾವಿಗೆ $100 ಲೆಕ್ಕ ಮಾಡಿದ್ರೆ ಇವತ್ತು ಇಲ್ಲಪ್ಪ ಅಂದ್ರೆ ನಾನು 2-3 ಲಕ್ಷ ರೂಪಾಯಿ ಮನುಷ್ಯ ಆಗ್ತಿದೆ ಸರ್. ಅಷ್ಟರೊಳಗೆ ಲಾಸೇ ಇದೀನಿ ಸರ್. ಒಂದು ಹಾವು ಹಿಡಿಯಕ್ಕೆ ಹೋದ್ರೆ $100 ಪೆಟ್ರೋಲ್ ಹಾಕೊಂಡು ಹೋಗ್ತೀನಿ ಸರ್, ಸ್ವಂತ ಕೈಲಿ. ಸೊ ಈ ಲಾಸ್ ಮಾಡ್ಕೊಂಡು ಹಾವು ಹಿಡಿಯೋದು ಹೆಂಗೆ ಸರ್? ಸರ್ ಅದೊಂದು ಏನೋ ಗೊತ್ತಿಲ್ಲ ಸರ್. ಯಾರೋ ಹಿಂಗೆ ಹೇಳಿದ್ರು, ನಮ್ಮ ಮನೆಯೊಳಗೆ ಹಾವು ಐತಿ ಬರ್ರಿ, ನಾವು ಭಾಳ ತ್ರಾಸನಾಗತ್ತೀವಿ, ಅದು ಹಿಂಗೆ ಹಂಗೆ, ಅವ್ರಿಗೇನೋ ಆಗ್ಬಾರ್ದು, ಹಾವಿಗೆ ಏನೋ ಆಗ್ಬಾರ್ದು ಅಂತ ಓಡಿ ಹಿಡಿಯೋದು. ಸೊ ಅಷ್ಟೇ. ಹಾಂ ಸರ್. ಸೊ ಮತ್ತೆ ಇವಾಗ ಜಸ್ಟ್ ನಾವು ಬಂದ್ವಲ್ಲ ಬೈಕಲ್ಲಿ, ಸೊ ಸಣ್ಣ ಹುಡುಗರಿಂದ ದೊಡ್ಡವ್ರ ತನಕ ಎಲ್ಲರೂ ಅಣ್ಣ ಹಾವು ಹಿಡ್ದ ಅಥವಾ ನಮಸ್ಕಾರ, ಸೊ ಹಂಗೆ ಮಾತಾಡ್ಸ್ಕೊಂಡ್ ಬರ್ತಿದ್ರು. ಅಂದ್ರೆ ನಾನು ನೋಡಿದೆ ಇವಾಗ ನೀವೆಲ್ಲ ಸಣ್ಣ ಹುಡುಗರಿಂದ ಹಿರಿಯರ ತನಕ ತುಂಬಾ ಜನಕ್ಕೆ ನಿಮ್ಮ ಮೇಲೆ ದೊಡ್ಡ ಅಭಿಮಾನ ಇದೆ, ಅಭಿಪ್ರಾಯ ಅಂದ್ರೆ ಫುಲ್ ಪ್ರೀತಿ ಇದೆ ನಿಮ್ಮ ಮೇಲೆ. ಸೊ ಸಣ್ಣವರು ಹಾವು ಹಿಡ್ದ ಅಂತೇಳಿ ಸಣ್ಣ ಹುಡುಗ ಕೇಳ್ದ, ಅಣ್ಣ ನಮಸ್ಕಾರ ಅಂತೇಳಿ ಸಣ್ಣ ಹುಡುಗ ಕೇಳ್ದ, ಆರಾಮಿದೆ ಅಂತ ಏನೋ ಒಂದು ಕೇಳ್ಕೊಂಡ್ ಬಂದ್ರು. ಇಲ್ಲ ಸರ್, ಈಗಿನ ನೋಡ್ರಿ ನಮ್ಮ ತಾಯಿ ತಂದೆ ನನಗೆ ಹೆಸರು ಉಮೇಶ್ ಎತ್ತಿಟ್ಟಾರೆ. ಈಗ ಜನ ಏನಂತಾರೆ, ಹಾವು ಹಿಡಿಯೋ ಬಂದ. ಈಗ ಜನ ಇಟ್ಟಿದ್ದೊಂದು ಹೆಸರು ಸರ್. ಈಗ ಅಂದ್ರೆ ನೀವು ಯಾವ ಕೆಲಸ ಮಾಡ್ತೀರಿ ಅದ್ರ ಮ್ಯಾಗೆ ಕರೆಯಕ್ಕೆ ಚಾಲು ಮಾಡ್ತಾರೆ ಸರ್. ಒಬ್ಬ ಡ್ರೈವರ್ ಆಗಲಿ, ಡ್ರೈವರ್ ಅಂತ ಹೆಸರು ಕರೀತಾರೆ ಸರ್. ಒಂದೇನೇ ಅದ್ರ ಥರ ನಮಗೂ ಎಲ್ಲಿ ಯಾವುದೇ ಒಂದು ಊರಾಗಿ ಹೊಡೆದ ನಮ್ಮನ್ನ ನೋಡಿ ಜನ ಭಾಳ ರೆಸ್ಪೆಕ್ಟ್ ಇರ್ತಾರೆ ಸರ್. ಓಕೆ ಸರ್. ಸೊ ಈ ಹಾವು ಯಾವಾಗ ಹಿಡಿತಿದ್ರಲ್ಲ, ಸೊ ಮುಂದೆ ಏನು ಮಾಡ್ಬೇಕು ಅನ್ಕೊಂಡ್ರೆ ಸರ್ ಜೀವನದಲ್ಲಿ? ಸರ್ ಮುಂದೆ ನೋಡೋದು ಸರ್, ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಹಿಡಿಯೋದು. ಯಾಕಂದ್ರೆ ನಾವು ದುಡಿಲಿ ಅಂದ್ರೆ ನಮ್ಮ ಹೊಟ್ಟೆ ತುಂಬಲ್ಲ ಸರ್. ಈಗ ನಾವು ಎಲ್ಲಾದ್ರೂ ನಾಳೆ ಕೆಲಸಕ್ಕೆ ಹೋಗ್ಬೇಕು ಸರ್. ನಮ್ಗೆ ಯಾರ್ದಾದ್ರೂ ಒಂದು ಹೆಲ್ಪ್ ಇತ್ತಂದ್ರೆ ನಾವು ಈ ಕೆಲಸ ಮಾಡ್ತಿದ್ದೇವೆ ಸರ್. ನಮ್ಗೆ ಯಾರ್ದು MLAಗಳು ಹೆಲ್ಪ್ ಇಲ್ಲ ಸರ್. ಅದ್ರಾಗ ಅರಣ್ಯ ಇಲಾಖೆ ಸಾಹೇಬ್ರದಂತೂ ಹೆಲ್ಪ್ ಇಲ್ಲ ಸರ್. ನಮ್ಗೆ ಯಾರ್ದು ಹೆಲ್ಪ್ ಇಲ್ಲ ಸರ್. ಹೇಳ್ಬೇಕಪ್ಪ ಅಂತಂದ್ರೆ ನಮ್ಗೆ ಯಾರ್ದು $1 ದುಡ್ಡು ಬರ್ತಾ ಇಲ್ಲ ಸರ್. ಈಗ ಕೈಲೇ ನಾ ದಿನ ಒಂದು 4 ಹಾವು ಹಿಡಿದ್ರಿ ಸರ್, ನಂದು $400 ಹೋಗ್ತದೆ ಸರ್. ಹಾಂ ಸರ್. ಈಗ ಲಾಸ್ ಮಾಡೇ ಹಿಡ್ಕೊಳ್ಳಿ ಸರ್. ಈಗ ಇದೇ ಹಾವಿನ ಸಲಿಂದ ನಾ 2 ಲಕ್ಷ ರೂಪಾಯಿ ಸಾಲ ಮಾಡೀನಿ ಸರ್. ಸುಮ್ಮನೆ ಹೇಳ್ಬಾರ್ದು, ಒಂದು ಹೇಳ್ತೀನಿ ಸರ್. ಈಗ ಅಂದನಲ್ಲ ಸರ್, 3000 ಹಾವು ಚಿಲ್ಲರದಿಗೆ ಒಂದು ಹಾವಿಗೆ $100 ಹಿಡಿದ್ರೆ ಎಷ್ಟಾಗ್ತದೆ ಸರ್? 3 ಲಕ್ಷ ರೂಪಾಯಿ ಐತೆ. ಯಾರು ಕೊಡ್ತಾರೆ ಸರ್? ಹಾಂ ಸರ್. ನಾವು ಯಾರಿಗಾದ್ರೂ ಹಾವಿಗೆ ಹಿಡಿದೇ ದುಡ್ಡು ಕೊಡು ಅಂತ ಹೇಳಿದೆ ಸರ್, ಅವ್ರು ಯಾಕಡ್ರೆ ನೋಡ್ತಾರೆ ಸರ್ ನಮ್ಗೆ. ಅದಕ್ಕೆ ನಾವು ಕೆಲವರು ಕೊಡ್ತಾರೆ ಸರ್, ಇಲ್ಲ ಅನ್ನಂಗಿಲ್ಲ, ಕೆಲವರು ಕೊಡೋಂಗಿಲ್ಲ ಅಷ್ಟೇ. ಓಕೆ ಸರ್, ಅದು ಒಂದು ಪಾರ್ಟ್ ಆದರೆ. ಸೊ ಹಾವಿಗೆ ನಿಮ್ಗೆ ಇಷ್ಟ ಆಗಿರುವಂಥ ಹಾವು? ನನಗೆ ಇಷ್ಟ ಆಗಿದೆ ಸರ್ ಗ್ರೀನ್ ವೈನ್ ಸರ್. ಹಸಿರು ಬಳ್ಳಿ ಹಾವು ಅಂದ್ರೆ ನಂಗೆ ಭಾಳ ಇಷ್ಟ ಸರ್. ಅದು ಭಾಳ ಕಡಿತದೆ ಸರ್, ಬಟ್ ಅದ್ರ ಭಾಳ ನಾನು ಇಷ್ಟಪಡೋದು ಸರ್ ಆ ಹಾವು. ಸೊ ಅದು ಎಷ್ಟು ಹೊಡೆದಿರ ಸರ್ ಹಸಿರು ಬಳ್ಳಿ ಹಾವು? ಹಸಿರು ಬಳ್ಳಿ ಹಾವು ಸರ್ ಇಲ್ಲಪ್ಪ ಅಂತಂದ್ರೆ ಒಂದು 600 ಚಿಲ್ಲರ್ ಹಿಡ್ದೀನಿ ಸರ್. 600? ಹಾಂ. ಅವು ಥರ ಭಾಳ ಸಿಗ್ತಾವೆ ಸರ್. ಆ ಕಡೆ ಈ ಕಡೆ ಹಳ್ಳಿ ಸೈಡ್ ಅಂತ ಭಾಳ ಸಿಗ್ತಾವೆ.
ಅವ್ ಕೊಡೆಯಲ್ಲ ಬೇಗ ಕಡಿತಾವ ಸರ್. ಕಡಿತಾವ ಈಗ ಹೇಳಿದ್ನಲ್ಲ ಸರ್, ಅದಕ್ಕೆ ಕಳೆದ್ರೆ ಬಟ್ ಉಲ್ಟಿ ಬಂದಂಗೆ ಆಗ್ತದೆ, ತಲೆ ಚಕ್ರ ಇರ್ತದೆ ಅಷ್ಟೇ. ಅಷ್ಟೇ, ಮತ್ತೆ ಏನೂ ಆಗಲ್ಲ ಸರ್. ಓಕೆ. ಅದಕ್ಕೆ ಹಂಗತ್ತ ತಾಕತ್ ಕಮ್ಮಿ ಇದ್ದವ್ರಿಗೆ ಆಗ್ತದೆ ರೀ, ನಮ್ಮಂತವ್ರಿಗೆ ಏನಾಗಲ್ಲ ಸರ್. ಸೊ ಇಮ್ಯುನಿಟಿ ಪವರ್ ಕಮ್ಮಿ ಇದ್ದವ್ರಿಗೆ ಸ್ವಲ್ಪ ತೋರಿಸ್ತದೆ ಸರ್, ಅಷ್ಟೇ, ಏನ್ ಸಾಯಲ್ಲ ಸರ್ ಅದು ಕಡಿದ್ರೆ. ಸೊ ಈ 4 ಥರ ಹಾವು ಹೇಳಿದ್ರಲ್ಲ ಅವು ಬಿಟ್ಟು ಬರೀ ಯಾವ ಹಾವು ಕಡಿದ್ರು ಕೈ ಏನಾಗಲ್ಲ, ಸಾಯಲ್ಲ ಸರ್, ಸಾಯಲ್ಲ ಸರ್. ಎಲ್ಲಿ ಸಾಯ್ತಾರಪ್ಪ ಅಂತಂದ್ರೆ ಎದಿ ಹೊಡ್ಕೊಂಡ್ ಸರ್. ಇಲ್ಲಿ ಮೊನ್ನೆ ಒಂದು ಹೊನಟಿಗೆ ಒಳಗೆ ಸರ್ ಒಂದು ಹೆಣ್ಮಗಳು ಸತ್ತಳ ಸರ್. ಅಕ್ಕಿ ರೊಟ್ಟಿ ಕಲ್ಲೆತ್ಬೇಕಾದ್ರೆ ನಾಗರಾವ್ ಕಚ್ತದೆ ಸರ್. ಕಚ್ಚಿದ ತಕ್ಷಣ ಅವ್ರು ಒಂದು ತಾಸು 2 ತಾಸ್ನಾಗ ಅಪ್ಪ ಹಾವು ಕಡಿತು ಆ ಭಯಕ್ಕಾಗಿ ಅವ್ರು ಸತ್ತರು ಸರ್. ಅವ್ರೇನು ಸಾಯ್ಬೇಕತ್ತೇನಿಲ್ಲ ಸರ್, ಬಟ್ ಈ ಜನ ಇರ್ತಾರಲ್ರಿ, ಹಾವು ಕಡಿತು. ಇಲ್ಲಿ ನನಗೆ ಇಲ್ಲಿ ಸಾಯಿ ಪಾರ್ಕ್ನಾಗ ಸರ್, ಇಲ್ಲಿ ಟೈರ್ ಶೋರೂಮ್ ಒಂದು ಅದ ರೀ, ಸೆಟ್ಟಿ ಟೈರ್ಸ್ ಅಂತ, ಅಲ್ಲಿ ಒಂದು ಹಾವು ಕಡಿತೀರಿ ಸರ್. ನನಗೆ ಕಡ್ದಾಗ ಅಲ್ಲಿ ಜನ ಕರ್ಸದವ್ರಿ ಅಂದ್ರೆ ನಂಗೆ ಆಯ್ತು ಒಂದು ಲಾಸ್ಟ್ ಹಿಡಿಯೇ, ಒಂದು ಲಾಸ್ಟ್ ನೋಡ್ರಿ, ಇನ್ನು ಮುಗಿತೀವಿ, ಉಳಿಯಂಗಿಲ್ಲ, ಸಾಯ್ತಾನೆ ಅಂದ್ರಿ ಸರ್. ಆ ಜನರ ಮಾತು ಕೇಳಿ ಸರ್ ನನಗೆಲ್ಲ ನೀರು ಬಸಿದ್ ಬಿಡ್ತು ಸರ್. ಜನ ಕರೆಸಿ ತಮ್ಮ ಮನೆಗೆ ಕರೆಸಿ ನನಗೆ ಈ ಥರ ಮಾತಾಡ್ತಾರಲ್ಲ ಅಂತ. ಈಗ ಸಾಯ್ತಾನ ಬಿಡ್ತಾನ ಅದು ಸೆಕೆಂಡ್ ಸರ್. ಅಂದ್ರೆ ಅವನಿಗೆ ನಾವು ಬೆಂಬಲ ಕೊಡ್ಬೇಕ್ರಿ, ಏನಾಗಲ್ಲ ತಗೋ ಅಂದ್ರೆ ಅವ ಸ್ವಲ್ಪ ಇದು ಇರ್ತಾನೆ, ನೀ ಸಾಯ್ತಿ ಅಂದ್ರೆ ಅವ ಸತ್ತ. ಸೊ ಆಲ್ಮೋಸ್ಟ್ ಜನ ನಾನು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ನೋಡ್ತಿದ್ದೆ, ಯಾವ ಥರಪ್ಪ ಅಂದರೆ ಒಂದು ಡೂಪ್ಲಿಕೇಟ್ ಕೈನ ಇಟ್ಟಿರ್ತಾರೆ, ಒಂದು ಒರಿಜಿನಲ್ ಕೈನ ಇಟ್ಟಿರ್ತಾರೆ. ಸೊ ಒರಿಜಿನಲ್ ಕೈನ ಎಲ್ಲಿ ಇಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಪೇಪರ್ ಇಟ್ಟಿರ್ತಾರೆ ಅಥವಾ ಏನೋ ಒಂದು ಇಟ್ಟಿರ್ತಾರೆ. ಸೊ ಇಲ್ಲೊಂದು ಪ್ಲಾಸ್ಟಿಕ್ ಇಟ್ಟಿರ್ತಾರೆ. ಫಸ್ಟ್ ಆ ಪ್ಲಾಸ್ಟಿಕ್ ಹಿಂಗೆ ಇಟ್ಟಿರ್ತಾರಲ್ಲ, ಸೊ ಅದು ಸೇಮ್ ಈ ಪ್ಲಾಸ್ಟಿಕ್ ಕೈಗೇನು ಹೊಡಿತಾರಲ್ಲ, ಅವಾಗ ಸೇಮ್ ನಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಸೊ ತೋರಿಸಿರ್ತಾರೆ ಅವ್ನು ಫಸ್ಟ್ ಈ ಪ್ಲಾಸ್ಟಿಕ್ ಕೈನೇ ನಿಮ್ಮ ಕೈ, ಒರಿಜಿನಲ್ ಕೈ ನಿಮ್ದಲ್ಲ ಅಂತೇಳಿ. ಸೊ ಅವಾಗ ತೋರ್ಸೋಣ. ಸೊ ಪ್ಲಾಸ್ಟಿಕ್ಕಿಗೆ ಸಪ್ಟನ್ನು ಹೊಡೆದ್ರೆ, ಸೊ ಪ್ಲಾಸ್ಟಿಕ್ಕಿಗೆ ನೋವಾದಕ್ರೆ ಇವನಿಗೂ ನೋವಾಗುತ್ತೆ. ಯಾಕಂದರೆ ಅವನಿಗೆ ಆ ಥರ ಹೇಳಿರ್ತಾರೆ ಅವರು, ಇದೇ ನಿನ್ನ ಕೈ ಅಂತ ಕಣ್ಣು ಮುಚ್ಚಿರ್ತಾರೆ ಆ ಥರ. ಸೊ ಅಂದ್ರೆ ಜನಕ್ಕೆ ಫೀಲ್ ಹೆಂಗಾಗತ್ತೆ ಅಂದ್ರೆ, ಬೇರೆಯವರಿಂದ ಹೇಳ್ದಾಕ್ರ ಜಾಸ್ತಿ ಭಯ ಪಡ್ತಾನೆ ಅಷ್ಟೇ. ನಾನು ಭಯ ಪಟ್ಟಿನಿ ಸರ್, ಎದಿ ಹೊಡ್ಕೊಂಡಿನಿ ಒಂದು ಟೈಮ್ದಾಗ. ಚೆನ್ನಾಗಿ ಹೇಳಿದ್ ಕೇಳಿ ಸರ್, ನನಗೆ ಗೊತ್ತದ ಹಾವು ಕಡಿದ್ರೆ ಏನಾಗಲ್ಲ, ಆದ್ರೆ ಜನರ ಮಾತು ಕೇಳಿ ನಾ ಎದಿ ಹೊಡ್ಕೊಂಡಿದ್ದೆ ಸರ್. ಹಿಂಗಿರ್ತಾವ ಸರ್. ಇನ್ನೊಂದು ಸರ, ಇವಾಗ ನಾಗರ ಪಂಚಮಿಗೆ ಹಾವಿಗೆಲ್ಲ ಹಾಲಾಗ್ತಾರಲ್ಲ, ಸೊ ಅದು ನಿಜ ಎಷ್ಟು ಮಟ್ಟಿಗೆ ಸರ್? ಅದು ನಮ್ಮ ಹಿಂದೂ ಪ್ರಕಾರ ಅದನ್ನ ದೇವ್ರತ್ತ ನಾವು ನಂಬ್ತೇವೆ ಸರ್. ಯಾಕಂದ್ರೆ ಈಗ ನೋಡ್ರಿ ಸರ್, ನಾಗರಾವ ಹಾಲು ಕುಡಿಯಂಗಿಲ್ರಿ ನನ್ನ ಪ್ರಕಾರ ಸರ್. ಹಿರಿಯರ ಪ್ರಕಾರ ಏನು ಗೊತ್ತ, ನನ್ನ ಪ್ರಕಾರ ಹಾವು ಹಾಲು ಕುಡಿಯಂಗಿಲ್ಲ ಸರ್, ನೀರು ಕುಡಿತದ ಹಾವು. ಹಾವು ಹೇಳ್ಬೇಕಂದ್ರೆ ಸರ್, ಅದು ಸಸ್ಯಾಹಾರಿ ಪ್ರಾಣಿ ಅಲ್ಲ ಸರ್, ಅದು ಮಾಂಸಾಹಾರಿ ಪ್ರಾಣಿ ಸರ್. ಹಾವು ಇದು ಇಲಿ ತಿಂತದ ಸರ್, ಕಪ್ಪಿ ತಿರ್ತದ, ಹಾವಿನೇ ತಿಂತದ ಸರ್, ಇನ್ನೊಂದು ಹಾವು ತಿಂದು ಬದುಕ್ತದೆ ಸರ್. ಓಕೆ. ಸೊ ಆ ಥರ ಅಂದರೆ ಹಾಲು ಕುಡಿಯಲ್ಲ ಸರ್. ಓಕೆ ಸರ್, ಇದೊಂದು ಪಾರ್ಟ್ ಆದರೆ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡ್ಬೇಕು ಅನ್ಕೊಂಡಿರ? ಏನಿಲ್ಲ ಸರ್, ನಮ್ಗೆ ಈಗ ಯಾರಾದ್ರೂ ಗೋರ್ಮೆಂಟ್ದವ್ರು ಆಗಲಿ, ಇವತ್ತು MLA ದವರೇ ಆಗಲಿ, ನಮ್ಮ ಊರ್ ಮೆಂಬರ್ಗೆ ಯಾರೇ ಅಲ್ಲ ಸರ್, ನಮ್ಗೆ ಏನದ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸರ್. ನಮ್ಗೆ ಏನು ಬೇಡ ಸರ್, ನಮ್ಗೆ ತಿಂಗಳ 1,000, 2,000, 3,000 ಇಷ್ಟೇ ಕೊಟ್ಟರೆ ಸಾಕು ಸರ್. ನಮ್ಮ ಪೆಟ್ರೋಲ್ ಹಾಕೊಂಡು ನಾವು ಕೆಲಸ ಮಾಡ್ತೀನಿ ಸರ್. ಅದೇನು ಅದರಿಂದ ನಾ ಮನೆ ತಗೋಬೇಕು, ಹೊಲ ತಗೋಬೇಕಂತ ಏನಿಲ್ಲ ಸರ್. ನಮಗೆ ಸ್ವಲ್ಪ ಪೆಟ್ರೋಲ್ಗಾದ್ರೆ ಸಾಕು ಸರ್. ಓಕೆ. ಸೊ ಇದೊಂದು ಪಾರ್ಟ್ ಆದರೆ ಸರ್, ಮನೆ ಕಡೆ ಯಾವ ಥರ ಇದ್ದಾರೆ ಸರ್ ನಿಮ್ಮದು? ಮನೆ ಕಡೆ ಗ್ರೌಂಡ್ ಹೆಂಗಿದೆ? ನಮ್ಮ ಮನೆ ಕಡೆ ನೋಡ್ರಿ ಸರ್, ನಮಗೆ ನಮ್ಮ ಅಣ್ಣ ಅದನ್ ಸರ್, ನಮ್ಮ ಅಪ್ಪ, ನಮ್ಮ ಅವ್ವ, ನಮ್ಗಿಬ್ರು ತಂಗಿದಾರೆ, ಅವ್ರ ಮ್ಯಾರೇಜ್ ಆಗೈತೆ ಸರ್, ನಮ್ಮ ಅಣ್ಣದ್ದು ಮ್ಯಾರೇಜ್ ಆಗೈತೆ ಸರ್. ಸೊ ಇವಾಗ ನೀವು ಒಬ್ರು ಉಳಿದಿರ? ಹಾಂ ಸರ್. ಸೊ ಅಪ್ಪಾಜಿ ಅಮ್ಮ ಏನು ಮಾಡ್ತಾರೆ? ಅಪ್ಪ ಅವ್ವ ಹೊಲ್ದಾಗ ಕೆಲಸ ಮಾಡ್ತಾರೆ. ಸೊ ನೀವು ಈ ಥರ? ಹಾಂ ಸರ್. ನಾ ಉಡಾಳೆ ತಿಳ್ಕೊಂಡ್ಬಿಡ್ಬೇಕು ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾ ಯಾರು ಕರೀತಾರ ಅವ್ರ ಮನೆಗೆ ಹೋಗ್ಬಿಡ್ತೀನಿ ಸರ್. ನನಗೆ ಅವ್ರ ಮನೆಗೆ ಹೋಗ್ಬೇಕು, ಇವ್ರ ಮನೆಗೆ ಹೋಗ್ಬೇಕು. ಅವ್ರು ನನ್ನ ದುಶ್ಮನ್ ಅದಾರ ಇವತ್ತಿಲ್ಲ ಸರ್. ಇವತ್ತು ನನಗೆ ಈ ಬೆಕ್ಕದಂತ ದುಶ್ಮನ್ ನನ್ನ ಜೀವ ಹೊಡಿತಾನಪ್ಪ ಅಂತಂದ್ರು ಬಾ ಅಂದ್ರೆ ನಾ ಹೋಗ್ಬಿಡ್ತೀನಿ. ಹಾಂ ಸರ್. ಸೊ ನಮಗೆ ಭಯ ಇಲ್ಲ ಸರ್, ಯಾರೇ ಕರೆದ್ರು ಭಯ ಇಲ್ಲ ಸರ್. ಇವತ್ತು ಬೆಕ್ಕದವ್ರು ಕರೀಲ್ಲ ಸರ್, ಭಯ ಇಟ್ಕೊಂಡು ಅಲ್ಲಿ ಯಾಕೆ ಹೋಗಂಗಿಲ್ಲ ಸರ್. ಬಾ ಅಂದ್ರೆ ಸುಮ್ಮ ಹೋಗ್ಬಿಡೋದು ಸರ್, ಏನು ವಿಚಾರ ಮಾಡಂಗಿಲ್ಲ ಸರ್. ಹಿಂದೆ ಮುಂದೆ ಏನು ವಿಚಾರ ಮಾಡಂಗ, ಬಾ ಅಂದ್ರೆ ಹೋಗ್ಬಿಡೋದು ಅಷ್ಟೇ ಸರ್. ಓಕೆ ಸರ್. ಇಷ್ಟೆಲ್ಲ ಹಾವು ಹಿಡಿತಾರಲ್ಲ, ಸೊ ಎಲ್ಲೋಗಿ ಬಿಡ್ತೀರ ಅದನ್ನ ಸರ್? ಇಲ್ಲಿ ನಮ್ಮ ಊರಾಗ ಒಂದು ಡೋಣಿ ಅದ ಸರ್. ಆ ಡೋಣಿ ಒಳಗೆ ನೀರು ಇರ್ತಾವ, ಕಪ್ಪಿರ್ತಾವ, ಮೀನು ಇರ್ತಾವ, ನಾನಾ ಥರ ಹುಳ ಹುಗುಟ್ಟಿ ಇರ್ತಾವ ಸರ್. ಅಲ್ಲಿ ಒಯ್ದು ಬಿಡ್ತೀನಿ ಸರ್. ಇಲ್ಲಿ ನಮ್ಮ ಊರು ಬಿಜಾಪುರದಾಗ ಭೂತ್ನಾಳ ಕೆರೆ ಅದ ಸರ್, ಅಲ್ಲಿ ಒಯ್ದು ಬಿಡ್ತೀನಿ. ಈಗ ಮೊನ್ನೆ ನಮ್ಮ ಧ್ರುವ MB ಪಾಟೀಲ್ ಮಗ ಸರ್, ಅವ್ರ ಮಗ 2 ಕೋಟಿ ಗಿಡಗಳು ನಟ್ಟಿದ್ದಾರೆ ಸರ್ ಇಲ್ಲಿ. ಅಂದ್ರೆ ಇಲ್ಲಿ ಫಾರೆಸ್ಟ್ ಮಾಡಿದ್ರು ಕೆಲವೊಂದು ಹಾವುಗಳು ಅಲ್ಲಿ ಹೋಯ್ತು. ಸೊ ಓಕೆ. ಸೊ ಅಂದರೆ ಜನ ಇರ್ಲಾರ್ದ ಪ್ಲೇಸಿಗೆ ಹೋಗಿ ಬಿಡ್ತೀವಿ? ಹಾಂ ಸರ್. ಓಕೆ ಸರ್, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಸೊ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಸರ್. ಯುವ ಪೀಳಿಗೆಗೆ ಏನು ಹೇಳಕ್ಕೆ ಹೋಗ್ತಿದ್ದೀರಾ ಸರ್ ನೀವು? ಇವತ್ತು ಏನು ಹೇಳ್ಬೇಕನ್ನೋದು ನಮ್ಗೆ ಅಷ್ಟೇನಿಲ್ಲ ರೀ. ಯಾಕಂದ್ರೆ ಇವತ್ತೆಲ್ಲ ಜನ ಮೊಬೈಲ್ ಇದ್ರೆ ಸಾಕು ಸರ್, ಎಲ್ಲ ಗೊತ್ತಾಗ್ಬಿಡ್ತಾರೆ. ಇವತ್ತು ನನ್ನ ಅಂತೇಳಿ ಮೊಬೈಲ್ ಇಲ್ಲ ಅಂದ್ರೆ ಸರ್ ನಾ ಸತ್ತಂಗೆ ಸರ್. ನನ್ನ ಪ್ರಕಾರ ಇವತ್ತು ಮೊಬೈಲ್ ಇದ್ರೆ ನಾ ಇದ್ದೀನಿ, ಇವತ್ತಿಲ್ಲ ಅಂದ್ರೆ ನಾ ಸತ್ತಂಗೆ ಸರ್. ಇವತ್ತು ಯಾಕೆ ಜೀವನ ಪೂರ ಮೊಬೈಲ್ ಮೇಲೆ ಹೊಂಟದ. ನಾ ಒಂದ್ ದಿನಕ್ಕೆ 100 ಸಾರಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ ಸರ್, 50 ಸಾರಿ ಫೇಸ್ಬುಕ್ ಓಪನ್ ಮಾಡ್ತೀನಿ, 20 ಸಾರಿ ಯೂಟ್ಯೂಬ್ ಓಪನ್ ಮಾಡ್ತೀನಿ ಸರ್. ನಂದೇ ಹೇಳ್ಕೊತೀನಿ ಸರ್. ಇವತ್ತು ನಮ್ಮ ಕೈಯ ಮೊಬೈಲ್ ಇರ್ಲಿಕ್ಕೆ ನಾವು ಹುಚ್ಚ ಆಗ್ಬಿಡ್ತೀವಿ ಲೆವೆಲ್ಗೆ ಸರ್.
ಸೊ ಇವಾಗ ನೀವು ಎಷ್ಟು 3,100 3,702 ಹಾವು ಹಿಡಿದ್ವಿ. 3,702 ಹಾವು ಹಿಡಿದ್ರಲ್ಲ, ಸೊ ಅದ್ರೊಳಗೆ ಎಷ್ಟು ವಿಷಕಾರಿ ಹಾವುಗಳಿದ್ವು? ಅದ್ರಾಗ 4 ಟೈಪ್ ಇಸ್ಕಾರಿ ಹಾವು ಸರ್. ಅವು 4 ತರ ಇಸ್ಕಾರಿ ಹಾವು ಹಿಡಿದೀನಿ ಸರ್. 4 ಥರ ಹಿಡಿದಿರ. ಸೊ ಇವಾಗ 2 ಮುಖದ ಹಾವು ಅಂತಾರಲ್ಲ ಸರ್, ಅದು ಸುಳ್ಳು ಸರ್. ಇಲ್ವಾ? ಅದಕ್ಕೆ ಒಂದೇ ಮುಖ ಇರ್ತದೆ ಸರ್. ಅದ್ರ ಹಿಂದೆ ಬಾಲ ಸೇಮ್ ಮುಖದ ತರ ಇರ್ತದೆ ಸರ್. ಯಾಕೆ ಸರ್ ಗೊತ್ತೇನು ಸರ್? ಅದು ಮಣ್ಮುಖ ಹಾವು ಅಂತ ಕರಿತಾರೆ, ಇಂಗ್ಲಿಷ್ ಒಳಗೆ ಶಾಂಡಬ ಅಂತ ಕರಿತಾರೆ. ಅದು ಜಾಸ್ತಿ ಇರೋದು ಹೊಲದಾಗ ಮಣ್ಣಾಗ ಸರ್. ಈಗ ಅದು ಹಾವು ಹೊಣ್ತಪ್ಪ ಅಂತಂದ್ರ ಮ್ಯಾಗ ಯಾವ್ದೋ ಒಂದು ಪಕ್ಷಿ ಅದಕ್ಕೆ ಅಟ್ಯಾಕ್ ಮಾಡಕ್ ಬರ್ತದ ಸರ್, ಅದ್ರ ಮೋತಿ ಒಳಗೆ ಇಟ್ಕೊಂಡು ಬಾಲ ಕೊಡ್ತದ ಸರ್. ಯಾಕಂದ್ರೆ ಬಾಲ್ ಸೇಮ್ ಮೋತಿ ತರ ಇರ್ತದ, ಎಲ್ಲ ಪಕ್ಷಿಗಳು ಬಾಲ್ ಮೋತಿನೇ ಅಂತ ಹೇಳಿ ಬಾಲಕ್ಕೆ ಹೋಗ್ತದೆ ಸರ್. ಅದಕ್ಕೋಸ್ಕರ ಅದು ಯೂಸ್ ಮಾಡ್ತದೆ ಸರ್. ಎಲ್ಲ ಸುಳ್ಳು ಸರ್. ಅದು 1 ಕೋಟಿ ರೂಪಾಯಿಗೆ ಹೋಗ್ತದೆ, 50,000ಕ್ಕೆ ಹೋಗ್ತದೆ, 50 ಲಕ್ಷಕ್ಕೆ ಹೋಗ್ತದೆ. ನನಗೆ ಈ ಥರ ಭಾಳ ಜನ ಕರೆ ಮಾಡಿರಿ ಸರ್. ಅವ್ರಿಗೆಲ್ಲ ಒಂದೇ ವಾರ್ನಿಂಗ್ ಮಾಡೀನಿ. ನೆಕ್ಸ್ಟ್ ಈ ಥರ ನೀವೇನಾದ್ರೂ ನಂಗೆ ಫೋನ್ ಹಚ್ಚಿ ಕೇಳಿದ್ರೆ ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೇಳ್ತೀನಿ. ನಿಮ್ಮ ನಂಬರ್ ಕೊಡ್ತೀನಿ, ನಿಮಗೂ ಹೇಳ್ತೀನಿ. ನಮ್ಗೆ ಅರಣ್ಯ ಇಲಾಖೆದವ್ರು ಅದಾರ ಸರ್, ಅವ್ರಿಗೆ ಸದ್ಯಕ್ಕೆ ನಿಮ್ಮ ನಂಬರ್ ನಿಮ್ಮ ಮಾಹಿತಿ ಹೇಳ್ತೀನಿ ಅಂದಾಗ ಸರ್. ಇದು ಇವತ್ತಿಗೂ ಯಾರೋ ರಿಟರ್ನ್ ಕಾಲ್ ಮಾಡಿಲ್ಲ ಸರ್. ಓಕೆ ಸರ್. ಸೊ ನಾನು ಕೇಳಿರೋ ಪ್ರಕಾರ ಅದು ಜಸ್ಟ್ ನಮ್ಮ ಮೇಲೆ ಹಾದು ಹೋದ್ರೆ ಸಾಕು, ನಾವು ಇದು ಆಗ್ತೀವಿ ಅಂತ, ನಮ್ಮ ಕಾಲ ಎಲ್ಲಿ ಹಾಯ್ದು ಹೋಗಿರ್ತದಲ್ಲ, ಸೊ ಅಲ್ಲೆಲ್ಲ ಕೊಳತೋಗುತ್ತದೆ ಸರ್. ಅದೇ ಹಂಗೇನಿಲ್ಲ ಸರ್. ಇವತ್ತು ನೋಡಿ ಸರ್, ನಾ ಎಲ್ಲ ಹಾವು ಕೈಯಾಗಿ ಹಿಡಿತೀನಿ ಸರ್. ಇವತ್ತು ಎಷ್ಟೇ ಇಸ್ಕಾರ ಇದ್ರು ನಾ ಕೈಯಲ್ಲೇ ಹಿಡಿತೀನಿ ಸರ್. ಆ ಥರ ಯಾವುದೇ ಇಲ್ಲ. ಆ ಮಣ್ಮುಖ ಹಾವು ಕಡಿಯತ್ತ ಸರ್? ಕಡಿತದ ಸರ್. ವಿಷ ಇಲ್ಲ ಸರ್. ವಿಷ ಇರಲ್ಲ? ಇಲ್ಲ ಸರ್. ಕಡ್ದವಲ್ರಿ ಸರ್, ನಾ ಕಡ್ಸ್ಕೊಂಡಿನಿ ಸರ್. ನಾ ಇಲ್ಲಪ್ಪ ಅಂತಂದ್ರೆ 1-4 ಜಾತಿ ಆಗ್ಬಿಟ್ಟು ಎಲ್ಲ ಹಾವು ಕಡ್ಸ್ಕೊಂಡಿನಿ ಸರ್. ಇಸ್ಕಾರಿ ಇಲ್ಲಾರ ಹಾವುಗಳು ಬಿಟ್ಟು ಎಲ್ಲ ಕಡ್ಸ್ಕೊಂಡಿನಿ. ವಿಷ ಇಲ್ಲಾರ ಹಾವು ಕಡ್ಸ್ಕೊಂಡಿನಿ ಸರ್. ಬಟ್ ಏನಾಯ್ತು